ಮೊಬೈಲ್ ಕರ್ನಾಟಕದಲ್ಲಿ ಬಿಜೆಪಿ ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ ಯಾವಾಗಲೂ ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಜನ ಇದು ಮಾಡ್ತಾರೆ? ಡೆಮೋಕ್ರೆಟಿಕ್ ಪಕ್ಷ ಎಲ್ಲರೂ ಕೂಡ ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಲೀಡರ್ಶಿಪ್ ಎಲ್ಲರೂ ಕೊಡ್ತೀವಿ. ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿருந்து ಯಾವಾಗ ಎಲೆಕ್ಷನ್ ಬಂದಿತ್ತು ನಾವು ಕೂಡ BJP ಮಧ್ಯೆ ಬರ್ತದೆ. ಥ್ಯಾಂಕ್ ಯು ಸರ್. ಮೊಬೈಲ್ ಕರ್ನಾಟಕದಲ್ಲಿ ಬಿಜೆಪಿ ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ ಯಾವಾಗಲೂ ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಜನ ಇದು ಮಾಡ್ತಾರೆ? ಡೆಮೋಕ್ರೆಟಿಕ್ ಪಕ್ಷ ಎಲ್ಲರೂ ಕೂಡ ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಲೀಡರ್ಶಿಪ್ ಎಲ್ಲರೂ ಕೊಡ್ತೀವಿ. ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿருந்து ಯಾವಾಗ ಎಲೆಕ್ಷನ್ ಬಂದಿತ್ತು ನಾವು ಕೂಡ BJP ಮಧ್ಯೆ ಬರ್ತದೆ. ಥ್ಯಾಂಕ್ ಯು ಸರ್. ಮೊಬೈಲ್ ಕರ್ನಾಟಕದಲ್ಲಿ ಬಿಜೆಪಿ ಯಾವಾಗ ಬೇಗ ಬರುತ್ತೆ ನಾನು ಕಾಯ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಸರ್ ಯಾವಾಗಲೂ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಇನ್ನೊಂದು ಹೆಸರು ಕಾಂಗ್ರೆಸ್ ಯಾವಾಗಲೂ ಆಗ್ತಾ ಇರ್ತದೆ. ಇತ್ತೀಚೆಗೆ ಸ್ವಲ್ಪ ಅವರಲ್ಲಿ ಏನು ಇನ್ನರ್ ಪಾಲಿಟಿಕ್ಸ್ ಇದೆ ಸ್ವಲ್ಪ ಕಂಟೈನ್ ಮಾಡಿ ಒಂದು ಡ್ರಾಮಾ ಥರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಜನ ಇದು ಮಾಡ್ತಾರೆ? ಡೆಮೋಕ್ರೆಟಿಕ್ ಪಕ್ಷ ಎಲ್ಲರೂ ಕೂಡ ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಲೀಡರ್ಶಿಪ್ ಎಲ್ಲರೂ ಕೊಡ್ತೀವಿ. ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿருந்து ಯಾವಾಗ ಎಲೆಕ್ಷನ್ ಬಂದಿತ್ತು ನಾವು ಕೂಡ BJP ಮಧ್ಯೆ ಬರ್ತದೆ.